ಸ್ನೇಹಿತರೆ ನಮಸ್ಕಾರ. ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರು ಇವತ್ತು ನಮ್ಮ ಜೊತೆಗಿಲ್ಲ, ಕರೆಕ್ಟ್. ಆದರೆ ಅವರ ನೆನಪುಗಳು, ಅವರ ಸಿನಿಮಾಗಳು ಯಾವತ್ತಿಗೂ ಕೂಡ ಜೀವಂತ. ಹಾಗೆಯೇ ಅವರು ಬದುಕಿನಲ್ಲಿ ಕೊಟ್ಟು ಹೋದಂಥ ಕೆಲವೊಂದಷ್ಟು ಸಂದೇಶಗಳು, ಬದುಕಿದಂಥ ರೀತಿ ಇದೆಯಲ್ಲ, ಇದು ಇವತ್ತಿಗೂ ಕೂಡ ಮಾದರಿ, ಯಾವತ್ತಿಗೂ ಕೂಡ ಮಾದರಿ. ಅತ್ಯಂತ ಚಿಕ್ಕ ಪ್ರಾಯದಲ್ಲೇ ಮದುವೆ ಆದರು. ಅಂದರೆ ತನ್ನ ಈ ಕಲೆಯ ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲೇ ಮದುವೆ ಆಗ್ತಾರೆ. ಆದರೆ 39 ವರ್ಷಗಳ ಹಿಂದೆಯೇ ಪತಿಯನ್ನು ಕಳ್ಕೊಂಡಂತಹ ಬಿ ಸರೋಜಾದೇವಿಯವರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಒಂಟಿಯಾಗಿ ಇದ್ದರು. ಯಾವತ್ತೂ ಕೂಡ ಎರಡನೇ ಮದುವೆಯ ಆಲೋಚನೆಯೇ ಆಗಲಿಲ್ಲ. ಇವತ್ತಿಗೆ 87 ವರ್ಷ ವಯಸ್ಸಾಗಿತ್ತು ಸರೋಜಾದೇವಿ ಅವರಿಗೆ. ಆದರೆ ಪತಿ ಕಳೆದುಕೊಂಡು 39 ವರ್ಷ ಅವರು ಬದುಕಿದಂಥ ರೀತಿ ಇದೆಯಲ್ಲ, ಜೊತೆಗೆ ಈ ಮದುವೆ ಆದಂಥ ಕಥೆ ಇದೆಯಲ್ಲ, ಅದು ಕೂಡ ವಿಶೇಷವಾದದ್ದು. ಹಾಗಾದರೆ ಬಿ ಸರೋಜಾದೇವಿಯವರ ಮದುವೆ, ದಾಂಪತ್ಯ ಮತ್ತು ಈ ಒಂಟಿ ಜೀವನ ಹೇಗಿತ್ತು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಭಾರತೀಯ ಚಿತ್ರರಂಗ ಕಂಡಂತಹ ಲೆಜೆಂಡರಿ ನಟಿ ಅಂತ ಹೇಳಿದ್ರೆ ಅದು ಬಿ ಸರೋಜಾದೇವಿಯವರು. ಪಂಚಭಾಷಾ ತಾರೆಯಾಗಿ ಮಿಂಚಿ ನೂರಾರು ಸಿನಿಮಾಗಳಲ್ಲಿ ನಟಿಸಿದಂಥ ಬಿ ಸರೋಜಾದೇವಿಯವರು ಈಗ ನೆನಪು ಮಾತ್ರ. ಅಂದಹಾಗೆ ಸರೋಜಾದೇವಿ ಹುಟ್ಟಿದಾಗ ಅವರ ಮನೆಯಲ್ಲೇ ಹೆಣ್ಣು ಮಗು ಜನಿಸಿದೆ, ಯಾರಿಗಾದರೂ ಕೊಟ್ಟುಬಿಡ್ರಿ ಎನ್ನುವಂತಹ ಮಾತುಗಳು ಕೇಳಿ ಬಂದಿತ್ತಂತೆ. ಯಾಕಂತ ಹೇಳಿದ್ರೆ ಆ ಕುಟುಂಬದಲ್ಲಿ ಇವರು 4ನೇ ಹೆಣ್ಣು ಮಗಳು. ಈ ಬಗ್ಗೆ ಸ್ವತಃ ಸರೋಜಾದೇವಿಯವರು ಹೇಳ್ಕೊಂಡಿದ್ರು ಕೂಡ. ಪೊಲೀಸ್ ಆಫೀಸರ್ ಮಗಳಾಗಿದ್ಲೂ ಕೂಡ ಸರೋಜಾದೇವಿ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಭೈರಪ್ಪ ಮತ್ತು ರುದ್ರಮ್ಮ ದಂಪತಿಗೆ 4ನೇ ಹೆಣ್ಣು ಮಗಳಾಗಿ ಜನಿಸ್ತಾರೆ. ಇದಕ್ಕೂ ಮುನ್ನ ಜನಿಸಿದ್ದು ಕೂಡ 3 ಹೆಣ್ಣು ಮಕ್ಕಳೇ. ಹಾಗಾಗಿ 4ನೇ ಮಗು ಕೂಡ ಹೆಣ್ಣಾಗಿದ್ದರಿಂದ ಸ್ವತಃ ಸರೋಜಾದೇವಿಯವರೇ ಅವರ ಅಜ್ಜನೇ ಹೆಣ್ಣು ಮಗು ಜನಿಸಿದೆ, ಯಾರಿಗಾದರೂ ಕೊಟ್ಟುಬಿಡಿ ಅಂತ ಹೇಳಿಬಿಟ್ರು ಅಂತೇಳಿ ಅತ್ಯಂತ ನೋವಿನಿಂದ ಹೇಳ್ತಾರೆ. ನಮ್ಮ ತಾಯಿಗೆ 3 ಜನ ಹೆಣ್ಮಕ್ಳಿದ್ರು. 4ನೇ ಬಾರಿಗೆ ಅವರು ಪ್ರೆಗ್ನೆಂಟ್ ಆಗಿದ್ದಾಗ ಹೊಟ್ಟೆ ನೋವು ಶುರುವಾಗಿತ್ತು. ಆದರೆ ಮಗು ಹುಟ್ಟಲಿಲ್ಲ. ಅದೇ ಸಮಯಕ್ಕೆ ಪಕ್ಕದ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಆಗ ಯಾರೋ ಒಬ್ಬರು ಒಂದು ದೊಡ್ಡ ಸತ್ಯನಾರಾಯಣ ಪೂಜೆ ಪ್ರಸಾದವನ್ನು ಹಿಡ್ಕೊಂಡು ಇಲ್ಲಿಗೆ ತಂದರು. ಒಂದೊನ್ನೆ ಸತ್ಯನಾರಾಯಣ ಪೂಜೆ ಪ್ರಸಾದವನ್ನು ಹಿಡ್ಕೊಂಬಂದ್ರಂತೆ ನಮ್ಮ ಮನೆಗೆ. ಆಗ ನಮ್ಮ ಮನೆಯಲ್ಲಿ ತಾಯಿ ತಿಂತಾರೆ, ಈ ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನು ತಿಂತಾರೆ. ಅದಾದಮೇಲೆ ನಾನು ಹುಟ್ಟಿದ್ದು ಅಂತ ಹೇಳಿಬಿಟ್ಟು ಸರೋಜಾದೇವಿಯವರು ತಮ್ಮ ಹಳೆಯ ಘಟನೆಗಳನ್ನು ಮೆಲುಕು ಹಾಕ್ತಾರೆ. ಆಗಲೇ ಇವರು ಹೇಳ್ತಾರಂತೆ, ಯಾವಾಗ ಸರೋಜಾದೇವಿಯವರು ಅಮ್ಮನ ಗರ್ಭದಿಂದ ಹೊರಗಡೆ ಬರ್ತಾರೋ, ಹೆಣ್ಮಗು ಅಂತೇಳಿ ಗೊತ್ತಾಗುತ್ತೋ ಆಗಲೇ ಅವ್ರ ಅಜ್ಜ ಹೇಳೋದಂತೆ ಬೇಸರದಿಂದ, ಅಯ್ಯೋ ಹೆಣ್ಮಗು ಹುಟ್ಟಿದೆ, ಯಾರಿಗಾದರೂ ಕೊಟ್ಟುಬಿಡಿ ಅಂತೇಳಿ. ಆದರೆ ಸರೋಜಾದೇವಿಯವರ ತಾಯಿ ರುದ್ರಮ್ಮ ಮಗುವನ್ನು ಮಾತ್ರ ಕೊಡೋದಕ್ಕೆ ಒಪ್ಪಿರಲಿಲ್ಲ. ಅಯ್ಯಯ್ಯೋ, ಅವಳನ್ನೇ ನಾನು ಗಂಡು ಮಗ ಥರ ಸಾಕ್ತೀನಿ, ಅದು ನನ್ನ ಕರುಳು, ಅದನ್ನು ಯಾರಿಗೂ ಕೂಡ ಕೊಡಲ್ಲ ಅಂತಲೂ ಕೂಡ ಮುದ್ದಿನಿಂದ ಮಗಳನ್ನು ಬೆಳೆಸಿದ್ರಂತೆ. ನಂತರ ಆಕೆ ಇಷ್ಟಪಡಲ್ವೋ ಬಣ್ಣದ ಲೋಕಕ್ಕೆ ಆಕೆಯನ್ನು ಒಂದು ರೀತಿಯಲ್ಲಿ ತಳ್ಳಿದ್ದು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇದೊಂದು, ಅಂದರೆ ಈಕೆಗೆ ಓದಬೇಕು, ನಾನು ಟೀಚರ್ ಆಗಬೇಕು, ಈ ರೀತಿಯಂಥ ಕನಸಿತ್ತು ಯಾರಿಗೆ, ಸರೋಜಾದೇವಿಯವರಿಗೆ. ಆದರೆ ಅವರ ಅಮ್ಮಂಗೆ ಮಗಳನ್ನು ಈ ಕ್ಷೇತ್ರಕ್ಕೆ, ನಟನಾ ಕ್ಷೇತ್ರಕ್ಕೆ ಕಳಿಸ್ಬೇಕು ಅಂತ ಹೇಳಿ ಆಸೆ ಇತ್ತು. ಆ ಕಾರಣಕ್ಕೋಸ್ಕರ ಬಂದಂಥ ಅವಕಾಶಗಳನ್ನು ಇದೊಂದು ಮಾಡಮ್ಮ ಅಂತ ಹೇಳಿಬಿಟ್ಟು ಈ ರೀತಿ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಇವತ್ತಿಗೆ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಸುದೀರ್ಘವಾಗಿ ಸಾಕಷ್ಟು ಜನ ಟಾಪ್ ಹೀರೋಯಿನ್ಸ್ಗಳ ಜೊತೆಗೆ ಈಕೆ ಸ್ಕ್ರೀನನ್ನು ಶೇರ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಸುಮಾರು ಒಂದು 27 ವರ್ಷಗಳ ಕಾಲ ಎಂತೆಂಥ ದಿಗ್ಗಜ ನಟರ ಜೊತೆಗೆ ದಿಗ್ಗಜ ನಟಿಯಾಗಿ ಬೆಳೆದಂತಹ ಏಕೈಕ ನಟಿ ಅಂತ ಹೇಳಿದರೆ ಅದು ಇದೇ ಬಿ ಸರೋಜಾದೇವಿಯವರು. ಇವತ್ತಿಗೆ ಸರೋಜಾದೇವಿಯವರು ಇಲ್ಲದೆ ಇರ್ಬೋದು, ಆದರೆ ಇವರ ಬದುಕಿನ ರೀತಿ, ಬದುಕಿದಂಥ ರೀತಿ ಎಲ್ಲದೂ ಕೂಡ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪಾಠ. 39 ವರ್ಷಗಳ ಹಿಂದೆಯೇ ತಮ್ಮ ಪತಿಯನ್ನು ಬಿ ಸರೋಜಾದೇವಿಯವರು ಕಳ್ಕೊಂಡಿದ್ರು. ಯಶಸ್ಸಿನ ಉತ್ತುಂಗದಲ್ಲಿರುವಾಗಲೇ ಬಿ ಸರೋಜಾದೇವಿಯವರು ಮದುವೆ ಆಗಿಬಿಟ್ಟಿದ್ರು. ಆನಂತರ ಪತಿಯನ್ನು ಕೂಡ ಕಳ್ಕೊಳ್ತಾರೆ. ಆದರೆ ಬಿ ಸರೋಜಾದೇವಿಯವರು ಮತ್ತೊಂದು ಮದುವೆಯನ್ನಾಗಲಿಲ್ಲ, ಗಮನಿಸಬೇಕು ನೀವು. ಇವತ್ತಿಗೆ ಗಂಡ ಇರುವಂಥ ಸಂದರ್ಭದಲ್ಲೇ ಇನ್ನೊಂದು ಮದುವೆ ಆಗೋರನ್ನು ನಾವು ನೋಡ್ತೀವಿ. ಆದರೆ ಸರೋಜಾದೇವಿ ಆ ರೀತಿ ಅಲ್ಲ. 1938 ಜನವರಿ 7ರಂದು ಬೆಂಗಳೂರಿನ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದಂತಹ ಬಿ ಸರೋಜಾದೇವಿಯವರ ತಂದೆ ಭೈರಪ್ಪ ಪೊಲೀಸ್ ಆಫೀಸರ್, ತಾಯಿ ರುದ್ರಮ್ಮ ಗೃಹಿಣಿ. ಇವರ 4ನೇ ಪುತ್ರಿ ಈ ಸರೋಜಾದೇವಿಯವರು. ಚಿತ್ರರಂಗಕ್ಕೆ ಕಾಲಿಟ್ಟು ತುಂಬ ಯಶಸ್ಸಲ್ಲಿ ಇದ್ದಂಥ ಸಂದರ್ಭದಲ್ಲೇ ಇವರು ಮದುವೆಯ ಆಲೋಚನೆಗೆ ಬರ್ತಾರೆ. ಅಂದರೆ ಯಾರನ್ನ ಲವ್ ಮಾಡುವ ಹಾಗಿರಲಿಲ್ಲ. ನಮ್ಮ ಜಾತಿಯ ಹುಡುಗನ ಜೊತೆಗೆ ನಿನ್ನ ಮದುವೆ ಅಂತ ಹೇಳ್ಬಿಟ್ಟು ತಾಯಿ ರುದ್ರಮ್ಮ ಕಂಡೀಷನನ್ನು ಹಾಕಿದ್ರಂತೆ. ಅಮ್ಮನ ಮಾತನ್ನ ಬಿ ಸರೋಜಾದೇವಿ ಮೀರಲಿಲ್ಲ. ಅಪ್ಪ ಅಮ್ಮ ಹುಡುಕಿದಂಥ ಹುಡುಗನನ್ನೇ ಬಿ ಸರೋಜಾದೇವಿ ಮದುವೆ ಆಗ್ತಾರೆ. ಅದು 1967ರ ಸಮಯ. ಬಿ ಸರೋಜಾದೇವಿ ಯಶಸ್ಸಿನ ಉತ್ತುಂಗದಲ್ಲಿದ್ದಂಥ ಕಾಲಘಟ್ಟ.
ತಮಿಳಿನ ಸೂಪರ್ ಸ್ಟಾರ್ MGR ಜೊತೆಗೆ ಬಿ ಸರೋಜಾದೇವಿ ಬರೋಬ್ಬರಿ 26 ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ನೀಡಿದರು. ಶಿವಾಜಿ ಗಣೇಶನ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ 22 ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ಸರೋಜಾದೇವಿ ಉತ್ತುಂಗದಲ್ಲಿ ತೇಲ್ತಾ ಇದ್ರು. ಇನ್ನು ಜೆಮಿನಿ ಗಣೇಶನ್ ಜೊತೆಗೆ 17 ಸಿನಿಮಾಗಳಲ್ಲಿ ಸರೋಜಾದೇವಿ ಮಿಂಚಿದ್ರು. ತೆಲುಗು ಕನ್ನಡದಲ್ಲೂ ಕೂಡ ಬಹುಬೇಡಿಕೆಯ ನಟಿಯಾಗಿದ್ದಂಥ ಬಿ ಸರೋಜಾದೇವಿಯವರು ಅತಿ ಹೆಚ್ಚು ಸಂಭಾವನೆಯನ್ನು ಪಡೆದಿದ್ದಂಥ ನಟಿ ಎನ್ನುವಂತಹ ಇತಿಹಾಸವನ್ನು ನಿರ್ಮಾಣ ಮಾಡಿದರು. ಇದೇ ಟೈಮ್ನಲ್ಲಿ ಮದುವೆ ಆಗುವಂಥ ನಿರ್ಧಾರವನ್ನು ಮಾಡಿಬಿಟ್ರು ಬಿ ಸರೋಜಾದೇವಿ. ಆಗ ಸರೋಜಾದೇವಿಯರಿಗೆ ಕೇವಲ 29 ವರ್ಷ ವಯಸ್ಸಾಗಿತ್ತು. ಅಂದರೆ ಮಾರ್ಚ್ 1, 1967ಕ್ಕೆ ಬಿ ಸರೋಜಾದೇವಿಯವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಶ್ರೀ ಹರ್ಷ ಅನ್ನುವಂತಹ ಯುವಕನ ಜೊತೆಗೆ ಬಿ ಸರೋಜಾದೇವಿ 1967ರಲ್ಲಿ ಅರೇಂಜ್ ಮ್ಯಾರೇಜ್ ಆದಂತಹ ಬಿ ಸರೋಜಾದೇವಿಯವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಂಥ ಶ್ರೀ ಹರ್ಷ ಕುಟುಂಬಸ್ಥರು ಹುಡುಕಿದಂಥ ವರ. ಬಿ ಸರೋಜಾದೇವಿ ಅವರನ್ನು ನೋಡೋಕೆ ಬಂದಾಗ ನಾನು ಇಂಜಿನಿಯರ್, ನೀವು ಆ್ಯಕ್ಟರ್, ಇಬ್ಬರಿಗೂ ಕೂಡ ಅಡ್ಜಸ್ಟ್ ಆಗುತ್ತಾ ಅಂತೇಳಿ ಹರ್ಷ ಕೇಳಿದ್ರಂತೆ. ಏನೂ ಮಾತನಾಡಬಾರ್ದು ಅಂತ ಹೇಳಿಬಿಟ್ಟು ತಾಯಿ ಕೆಟ್ಟಪ್ಪಣೆ ಮಾಡಿದ್ರಿಂದ ಹ್ಞೂ ಅಂತಷ್ಟೇ ಸರೋಜಾದೇವಿ ಹೇಳಿ ತಲೆಯನ್ನು ಅಲ್ಲಾಡಿಸಿದ್ರಂತೆ. ಮದುವೆಗೆ ಒಪ್ಪಿದ ಮೇಲೆ ಮನೆಯಲ್ಲಿ ಹರ್ಷ ಸರೋಜಾದೇವಿ ಎಂಗೇಜ್ಮೆಂಟ್ ನಡೀತು. ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಇವರ ಮದುವೆಯನ್ನು ಕೂಡ ಮಾಡಿಕೊಡಲಾಗಿತ್ತು. ಮದುವೆ ಆದಂಥ ಸಂದರ್ಭದಲ್ಲಿ ಬಿ ಸರೋಜಾದೇವಿ ಇನ್ಕಮ್ ಟ್ಯಾಕ್ಸ್ ಸಂಕಷ್ಟದಲ್ಲಿ ಸಿಲುಕ್ತಾರೆ. ಈ ವೇಳೆ ಹಣಕಾಸು ವಿಚಾರದಲ್ಲಿ ಸರೋಜಾದೇವಿಯವರನ್ನು ಸಂಕಷ್ಟದಿಂದ ಪಾರು ಮಾಡಿದ್ದೆ ಪತಿ ಶ್ರೀಹರ್ಷ. ಮದುವೆ ಆದಮೇಲೆ ಸಿನಿಮಾ ನಿಲ್ಲಿಸ್ಬಿಡು ಅಂತ ಹೇಳ್ಬಿಟ್ಟು ತಾಯಿ ಹೇಳಿದ್ರಂತೆ. ಆದರೆ ಅಭಿನಯ ಮುಂದುವರ್ಸೋಕ್ಕೆ ಬಿ ಸರೋಜಾದೇವಿಯವರಿಗೆ ಸಪೋರ್ಟ್ ಮಾಡಿದವರೇ ಪತಿ ಶ್ರೀಹರ್ಷ. ಅದಕ್ಕೂ ಒಂದು ಕಾರಣ ಇದೆ. ಮದುವೆ ಆದಮೇಲೆ ನಟನೆ ನಿಲ್ಲಿಸದಂತೆ ಸೈರಾ ಬಾನುಗೆ ದಿಲೀಪ್ ಕುಮಾರ್ ಹೇಳಿದ್ರಂತೆ. ಈ ವಿಚಾರವನ್ನು ರಾಜೇಶ್ ಖನ್ನಾ ಶ್ರೀಹರ್ಷಗೆ ಹೇಳಿದ್ರಂತೆ. ರಾಜೇಶ್ ಖನ್ನಾ ಮಾತುಗಳನ್ನು ಕೇಳಿದ ಮೇಲೆ ನಟನೆ ಮುಂದುವರಿಸು ಅಂತ ಹೇಳ್ಬಿಟ್ಟು ಪತ್ನಿ ಬಿ ಸರೋಜಾದೇವಿಗೆ ಶ್ರೀಹರ್ಷ ಹೇಳಿದ್ರಂತೆ. ಅದರಂತೆ ಮದುವೆ ಆದಮೇಲೂ ಕೂಡ ಸರೋಜಾದೇವಿ ನಟನೆಯನ್ನು ಮುಂದುವರಿಸ್ತಾರೆ. ಮದುವೆ ಆದಮೇಲೂ ಕೂಡ ಹಲವು ಹಿಟ್ ಸಿನಿಮಾಗಳನ್ನು ಸರೋಜಾದೇವಿ ಕೊಡ್ತಾರೆ. ಮಲ್ಲಮ್ಮನ ಪವಾಡ, ನ್ಯಾಯವೇ ದೇವರು, ಶ್ರೀನಿವಾಸ ಕಲ್ಯಾಣ, ಬಬ್ರು ವಾಹನ, ಭಾಗ್ಯವಂತರು, ರೇಣುಕಾದೇವಿ ಮಹಾತ್ಮೆ ಮುಂತಾದಂಥ ಚಿತ್ರಗಳನ್ನು ಈಕೆ ಕೊಟ್ಟಿದ್ದು ಮದುವೆ ಆದಮೇಲೆ. ಮದುವೆ ಆದ ನಂತರವೂ ಕೂಡ ಹಲವು ಸಿನಿಮಾಗಳಲ್ಲಿ ಸರೋಜಾದೇವಿ ನಾಯಕಿಯಾಗಿ ನಟಿಸಿದ್ದು ವಿಶೇಷ. ಇದಾದ ಬಳಿಕ ಸಾಕಷ್ಟು ಪ್ರಶಸ್ತಿಗಳು ಕೂಡ ಮದುವೆಯ ನಂತರವೇ ಇವರಿಗೆ ಒಲಿದಿತ್ತು. 1985ರಿಂದ ಪತಿ ಶ್ರೀಹರ್ಷಗೆ ಅನಾರೋಗ್ಯ ಕಾಡೋದಕ್ಕೆ ಶುರುವಾಗುತ್ತೆ. ಶ್ರೀಹರ್ಷ ಅಸ್ವಸ್ಥರಾಗ್ತಿದ್ದಂತೆಯೇ ಸರೋಜಾದೇವಿಯವರು ನಟನೆಯಿಂದ ಬ್ರೇಕನ್ನು ಪಡೀತಾರೆ. 86ರಲ್ಲಿ ಹರ್ಷ ವಿಧಿವಶರಾಗ್ತಾರೆ. ಹಾರ್ಟ್ ಅಟ್ಯಾಕ್ನಿಂದ ಕೊನೆಯುಸಿರನ್ನು ಎಳಿತಾರೆ. ಪತಿಯ ನಿಧನದಿಂದ ಸರೋಜಾದೇವಿಯವರು ತೀವ್ರ ಆಘಾತಕ್ಕೆ ಒಳಗಾಗ ಜೋರಾಗಿ ಕಿರುಚಿಕೊಂಡು ತಮ್ಮ ಫಿಯೇಟ್ ಕಾರನ್ನೇ ಸರೋಜಾದೇವಿ ಜಜ್ಜಿ ಹಾಕಿದ್ರಂತೆ. ಅಷ್ಟರ ಮಟ್ಟಿಗೆ ಆಕ್ರೋಶವನ್ನು ತೋರಿಸ್ತಾರೆ. ಪತಿ ವಿಧಿವಶರಾದ್ಮೇಲೆ ಮಾನಸಿಕವಾಗಿ ತೀವ್ರ ನೊಂದಿರ್ತಾರೆ ಸರೋಜಾದೇವಿಯವರು. 1 ವರ್ಷ ಬಣ್ಣದ ಲೋಕದಿಂದ ದೂರ ಇರ್ತಾರೆ. ಆದರೆ ಅದಾಗಲೇ 8 ಚಿತ್ರಗಳನ್ನು ಸರೋಜಾದೇವಿ ಒಪ್ಕೊಂಡಿದ್ರು. ಅದನ್ನು ಮುಗಿಸಲೇಬೇಕಾಗಿತ್ತು. 1987ರ ಬಳಿಕ ತಾವು ಒಪ್ಪಿಕೊಂಡಂತಹ ಚಿತ್ರಗಳನ್ನು ಸರೋಜಾದೇವಿ ಮುಗಿಸಿಕೊಡ್ತಾರೆ. ಆನಂತರ 5 ವರ್ಷಗಳ ಕಾಲ ನಟನೆಯಿಂದ ಸರೋಜಾ ಅವರು ದೂರ ಉಳಿತಾರೆ. 1993ರ ಬಳಿಕ ಸರೋಜಾದೇವಿಯವರು ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗ್ತಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ನೋಡಿ, ಪತಿಯ ನಿಧನದ ಬಳಿಕವೂ ಕೂಡ ತಮಗೆ ಯಾರೂ ಕೂಡ ಕುಂಕುಮನ ಕೊಡ್ತಿರಲಿಲ್ಲ, ಶುಭ ಕಾರ್ಯಗಳಿಗೆ ಕರೀತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸರೋಜಾದೇವಿಯವರು ತುಂಬ ನೋವನ್ನು ತೋಡಿಕೊಂಡಿದ್ರು. ಆದರೂ ಇನ್ನೊಂದು ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಅವರ ಮನಸ್ಸು ಒಪ್ಪಲೇ ಇಲ್ಲ. ಮತ್ತೊಂದು ಮದುವೆ ಆಗುವಂತೆ ತಾಯಿ ಹಠ ಹಿಡಿದಿದ್ರಂತೆ. ಆದರೆ ಹರ್ಷ ಅವರ ಜಾಗಕ್ಕೆ ಬೇರೊಬ್ಬರನ್ನ ಕರೆತರೋದಕ್ಕೆ ಸರೋಜಾದೇವಿಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಸರೋಜಾದೇವಿ ಮತ್ತೊಂದು ಮದುವೆಯನ್ನು ಆಗಲೇ ಇಲ್ಲ ಅನ್ನುವಂಥದ್ದನ್ನು ಈಗ ಅವರೇ ಹೇಳಿದಂಥ ಕತೆ ಮುನ್ನೆಲೆಗೆ ಬಂದಿದೆ. ಅಂದರೆ ಅವರ ಬದುಕು ಯಾವ ರೀತಿ ಬದಲಾಗ್ತಿತ್ತು ಅಂತೇಳಿ ನೀವು ಯೋಚನೆ ಮಾಡಿ. ಈ ಕಾಲಘಟ್ಟದಲ್ಲೂ ಕೂಡ ಈ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಎಷ್ಟು ವಿಶೇಷ ಅಲ್ವಾ? ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಇಂತಹ ನಟಿಯರನ್ನು ನೋಡಿದಾಗ ಸರೋಜಾದೇವಿಯವರ ಈ ವಿಶೇಷ ಗುಣಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.